ಏನೋ ನಮಗೆ ಲಕ್ಷ್ಮಿ ಮೇಲೆ ಒಂದು 3 ಕೇಸಲ್ಲಿ ಇದ್ದಾವೆ ಅಂತ ನಮಗೆಲ್ಲ ಗೊತ್ತಾಯಿತು. ಹಾಗಾಗಿ ಗೌರ್ಮೆಂಟ್ ಏನಂದರೆ ಸಿದ್ದರಾಮಯ್ಯ ಕರೆ ಕೊಟ್ಟರು. ಆ ಕರೆ ಹಿನ್ನೆಲೆಯಲ್ಲಿ ನಾವು ಬಂದು ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್. ನಾನು 2009ರಲ್ಲಿ ರಾಜಶೇಖರ ರೆಡ್ಡಿ ಇರಬೇಕಾದ್ರೆ ನಾನು ಮುಖ್ಯನಾಯಕರಿಗೆ ಬಂದಿದ್ದೀನಿ ಆಂಧ್ರದಲ್ಲಿ. ಅದರ ನಂತರ ನಮ್ಮ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ, ನಾನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಆಂಧ್ರದಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ನಮ್ಮದು ಆಂಧ್ರ ಅಲ್ಲ, ನಮ್ಮದು ಪಾವಗಡ ತಾಲೂಕು, ಕರ್ನಾಟಕನೇ ನಮ್ಮದು. ಆಂಧ್ರ ಅಂತ ಎಲ್ಲ ಬರೀತಾ ಇದ್ದೀನಿ, ಹಿರಿಯ ನಾನು ಆಂಧ್ರ ಅಲ್ಲ, ನಾನು ಕರ್ನಾಟಕದವನೇ. ಪ್ರೆಸೆಂಟ್ ಅಲ್ಲೇ ಇದ್ದೀನಿ. ಮುಂದೆ ನಾನು ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ. ಇವಾಗ ನಾವು ಪ್ರೆಸೆಂಟ್ ಆಂಧ್ರದಲ್ಲೇ ಇದ್ದೀನಿ. ಇವಾಗ ಇದೆಲ್ಲ ಕ್ಲೋಸ್ ಆದಮೇಲೆ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ. ನಾನು ಪ್ರೈವೇಟ್ ಬಿಸ್ನೆಸ್ ಮಾಡ್ತಿದ್ದೀನಿ. ಅವರೇ ಸಣ್ಣ ಆಗಿದ್ದೆ, ನಾನೊಬ್ಬನೇ ಸಣ್ಣ ಆಗಿದ್ದೆ 2009ರಲ್ಲಿ. ಅವರೇ ಸಣ್ಣ ಆಗಿದ್ದೆ, ನಾನು ಒಬ್ಬನೇ ಸಣ್ಣ ಆಗಿದ್ದೆ. ನನಗೆ ಏನಾದರೂ ಅದೆಲ್ಲ ಇತ್ತು, ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 2016ರಲ್ಲಿ ಒಂದು ಕೇಸ್ ಐತಂದು ನಾನು ಅರೆಸ್ಟ್ ಮಾಡ್ಕೊಂಡು ಬಂದು ಇದಾಯಿತು. ನಾನು ಅದೆಲ್ಲ ಕೋರ್ಟ್ಗೆ ಬಂದು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಸದ್ಯ ನನ್ನ ಮೇಲೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಲ್ಲ. ಲಕ್ಷ್ಮಿ ಅವ್ರ ಅಣ್ಣ ಅವ್ರು ನಮ್ಮದೇನಿಲ್ಲ, ಅವ್ರ ಅಣ್ಣ ಅವರು ಅವರ ಅಕ್ಕವರೆಲ್ಲ ಬಂದು ಇಲ್ಲೇನೋ ಘೋಷಣೆ ಮಾಡೈತೆ ಗೌರ್ಮೆಂಟು, ಬನ್ನಿ ನಮ್ಮ ಜೊತೆಯಲ್ಲಿ ಇರಿ ಅಂತ ಕರೆದಕ್ಕೆ ನಾನು ಆಯ್ತಮ್ಮ ನಮ್ಮವರೆಲ್ಲ ಕರೀತಾ ಇದ್ದಾರೆ, ನೀನು ಕೂಡ ಹೋಗಿ ಸರೆಂಡರ್ ಆಗಿ, ನಮ್ಮದೇನು ತೊಂದರೆ ಇಲ್ಲ ಅಂತೇಳಿ ಅವ್ರ ಪಾಟಿಗೆ ಅವರು ಸ್ವತಃ ಬಂದು ಇಲ್ಲಿ ಸರೆಂಡರ್ ಆಗಿದ್ದಾರೆ. ಯಾವ ಒತ್ತಡದಿಂದ ಇಲ್ಲ. ಲಕ್ಷ್ಮೀ ಫ್ಯಾಮಿಲಿ ಜೊತೆ ಸಂಪರ್ಕ ಇತ್ತ? ಸಂಪರ್ಕ ಇರಲಿಲ್ಲ, ಸಂಪರ್ಕ ಬರಲಿಲ್ಲ. ಈ ಕಡೆ ಬರಲಿಲ್ಲ. ನಾನು 2008ರಲ್ಲೇ ನಾನು ಮದುವೆ ಆಗಿದ್ದೆ. ಅದರ ನಂತರ ನಾನು ಬಿಟ್ಟು ಹೋದೆ. ಹಂಗೇನಿಲ್ಲ, ನಾನು ಕೆಲವೊಂದು ಸಮಸ್ಯೆಗಳಿಂದ ನನಗೆ ಅಲ್ಲಿ ಸರಿ ಅನಿಸಲಿಲ್ಲ. ಹಂಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೊರಗಡೆ ಬಂದೆ. ಇದರಿಂದ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆ ನಾನು ಹೊರಗಡೆ ಬಂದೆ. ಎಷ್ಟು ವರ್ಷ ನೀವು ಚಳವಳಿ? ನಾನು 2004ರಿಂದ 2009 ತನಕ ನಾನು ಭಾಗವಹಿಸಿದ್ದೆ. ಬಟ್ ಆದರೆ ನಾನು ಈ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ. ನಾನು ಬಂದಿದ್ದೆ ಕರ್ನಾಟಕದಲ್ಲಿ ಏನೋ ಒಂದು 6 ತಿಂಗಳಿದ್ದೆ, ಹೋಗಿದ್ದೆ. ಅದರಲ್ಲಿ ಕೂಡ ಕೆಲವೊಂದು ಪ್ರಕರಣ ಮೊಬೈಲ್ ಹಾಕಿದ್ದೆ, ಅದೆಲ್ಲ ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ. ಇವಾಗ ಏನೂ ಇರಲಿಲ್ಲ. ಚಳವಳಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತಾ? ಹೌದು, ಚಳವಳಿ ಇದ್ದಾಗ ಮದುವೆ ಆಗಿದೆ. ಅಂದರೆ ಹೋರಾಟ ಯಾವುದೇ ಪ್ರಯೋಜನ ಇಲ್ಲ ಅಂತ? ಇದೇನೋ ಪ್ರಯೋಜನ ಇಲ್ಲ ಅಂತ ಗೊತ್ತು. ಯಾಕಂದರೆ ಇವಾಗ ನಮಗೆ ಎಲ್ಲ ಕೂಡ ಎಲ್ಲ ತರಹದ್ದು ಅದು ಚಳವಳಿ ಮಾಡಿದ್ದೀವಿ. ಅದು ಆ ತಕ್ಕಕ್ಕೆ ಅದಾಯಿತು. ಈ ಜನ್ರೇಷನಲ್ಲಿ ಅದು ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಅದು ತಿಳ್ಕೊಂಡು ಹೊರಗಡೆ ಬಂದಿದ್ದೀವಿ. ಈಗಿನ ಜನ ಕೂಡ ಈ ನಕ್ಸಲ್ ಅದೇನೋ ಸರ್ ಹೋಗಬೇಡಿ ಅಂತ ಹೇಳ್ತೀರಾ, ಏನು ಹೇಳ್ತೀರಿ? ಚಳವಳಿ ಮಾಡಿ ಅಂತ ಹೇಳ್ತೀವಿ ಬಿಟ್ಟರೆ ಅದಲ್ಲ, ಬೇರೆ ಮೂಲಕ ಇವಾಗ ಏನಾದರೂ ಐತೆ, ನಮ್ಮ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೋ ಅದರಿಂದ ಅದರ ಕಾರ್ಯಾಚರಣೆಯಲ್ಲಿ ಏನು ಬೇಕಾದರೂ ಫೈಟ್ ಮಾಡ್ಬೋದು. ಅಷ್ಟೊಂದು ನಮಗೆ ಐತೆ ಹೊರಗಡೆ ಮಾಡ್ಕೊಳ್ಳೋಕ್ಕೆ. ಸಶಸ್ತ್ರ ಇಟ್ಕೊಂಡು ಹೋಗಿ ಕಾಡಲ್ಲಾದರೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೊರಗಡೆ ಬಂದು ನಾವು ಏನು ಬೇಕಾದರೂ ಯಾರನ್ನು ಬೇಕಾದರೂ ಫೈಟ್ ಮಾಡ್ಬೋದು.